Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಮಕನಮರಡಿ ಮತ್ತು ಕುರುಣಿ ಗ್ರಾಮದ ಮುಖಂಡರು ಪ್ರಮುಖರೊಂದಿಗೆ ಸಭೆ ನಡೆಸಿ ಮೋದಿ ಕೈಬಲಪಡಿಸಲು ಬಿಜೆಪಿಗೆ ಮತ ಹಾಕುವಂತೆ ಮನವಿ ಮಾಡಿದ್ದಾರೆ. ಎರಡನೇ ಬಾರಿಗೆ ಗೆಲ್ಲಿಸಿ ಚಿಕ್ಕೋಡಿ ಅಭಿವೃದ್ಧಿಗೆ ಕೈ ಜೋಡಿಸುವಂತೆ ಕೋರಿದ್ದಾರೆ. ಈ ವೇಳೆ ಮಾತನಾಡಿದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೊಮ್ಮೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೀತಾ ಇರುವಂತಹ ಒಂದು ಪ್ರಚಾರ ಕಾರ್ಯ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ. ಯಮಕನಮರಡಿ ಮತ್ತು ಕುರುಣಿ ಗ್ರಾಮದ ಮುಖಂಡರು ಮತ್ತು ಪ್ರಮುಖರ ಜೊತೆಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ವೋಟ್ ಅಪೀಲ್ ಮಾಡಿದ್ದಾರೆ. ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಮಂತ್ರಿಯಾಗಿ ಮಾಡಬೇಕು, ಮೋದಿಯವರ ಕೈಬಲಪಡಿಸಬೇಕು ಅಂತ ಹೇಳಿದ್ರೆ ನಮ್ಮನ್ನು ಗೆಲ್ಲಿಸಬೇಕು ನೀವು ಅಂತ ಹೇಳಿ ಮನವಿ ಮಾಡಿದ್ದಾರೆ. ನನ್ನನ್ನು ಎರಡನೇ ಬಾರಿ ಗೆಲ್ಲಿಸಿ ಚಿಕ್ಕೋಡಿ ಅಭಿವೃದ್ಧಿಗೆ ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ ಅಂತಲೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಹಲವೆಡೆ ರಕ್ಷಾರಾಮಯ್ಯ ಕೂಡ ಪ್ರಚಾರ ನಡೆಸಿದ್ರು. ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಅಭ್ಯರ್ಥಿ. ನಗರದ ಹೂವಿನ ಮಾರುಕಟ್ಟೆ, ರೇಷ್ಮೆಗೂಡು ಮಾರುಕಟ್ಟೆ, ಕಂದವಾರ ಟೌನ್ ಹಾಲ್ ಸರ್ಕಲ್, ಎಪಿಎಂಸಿ ಮಾರುಕಟ್ಟೆ, ಅಂಬೇಡ್ಕರ್ ನಗರ ಸೇರಿದಂತೆ ನಗರದ ಹಲವೆಡೆ ಕ್ಯಾಂಪೇನ್ ಮಾಡಿದ್ರು. ಚಿಕ್ಕಬಳ್ಳಾಪುರದ ಹಲವು ಭಾಗಗಳಲ್ಲಿ ರಕ್ಷಾರಾಮಯ್ಯ ಪ್ರಚಾರವನ್ನು ನಡೆಸಿದ್ರು. ರಕ್ಷಾರಾಮಯ್ಯಗೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸಾಥ್ ನೀಡಿದರು. ಕಾಂಗ್ರೆಸ್ ಪಕ್ಷ ಜನಪರ ಮಾಡುವಂಥ ಪಕ್ಷ, ಜನರ ಪರ ಇರುವಂಥ ಕಾಯ್ದೆಗಳನ್ನು ತರುವಂಥ ಪಕ್ಷ. ಸೊ ಜನರು ಈ ಕೋವಿಡ್ ಮಿಸ್ಮ್ಯಾನೇಜ್ಮೆಂಟು, GST ಮಿಸ್ಮ್ಯಾನೇಜ್ಮೆಂಟು, ಈ ಫಾರ್ಮ್ ಲಾಸು, ಎಲೆಕ್ಟ್ರಲ್ ಬಾಂಡ್ಸು, ಜನ ಬೇಸತ್ತು ಹೋಗಿದ್ದಾರೆ. ಮೋಸ ಎಲ್ಲ ಪ್ರತಿ ಕಡೆ ಮೋಸ ಆಗ್ತಾಯಿದೆ, ಜನ ಗೊತ್ತಾಗಿದೆ. ಕಾಂಗ್ರೆಸ್ ಸರ್ಕಾರ ಬಡವರ ಪಕ್ಷ. ಸೊ ಬಡವರಿಗೆ ಅನುಕೂಲವಾಗುವಂಥ ಕೆಲಸಗಳು ಕಾಂಗ್ರೆಸ್ ಪಕ್ಷ ಕಡೆಯಿಂದ ಆಗ್ತಾಯಿದೆ. ನಾವು 100ಕ್ಕೆ 100 ಗೆದ್ದಾದಮೇಲೆ ನಮ್ಮ ಬಾರಿಗೆ ಬರಬೇಕು ತೆರಿಗೆ ಹಣ ಇವಾಗ ಕೋರ್ಟ್ ಆಗಲೇ ಆದೇಶ ಕೊಟ್ಟಿದ್ದಾರೆ. ಇದನ್ನು ರೆಗ್ಯುಲರ್ ಆಗಿ ತರುವಂಥದ್ದು ನಮ್ಮೆಲ್ಲ ಸಂಸದರ ಕರ್ತವ್ಯ, ಜವಾಬ್ದಾರಿ ಇದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಮೈಸೂರಿನಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ರು. MG ರಸ್ತೆಯ ಮಾರುಕಟ್ಟೆಯಲ್ಲಿ ತರಕಾರಿ ವ್ಯಾಪಾರಿಗಳು ಯದುವೀರ್ಗೆ ದೃಷ್ಟಿ ತೆಗೆದು ಶುಭ ಕೋರಿದ್ರು. ಒಡೆಯರ್ ಕುಟುಂಬದ ಕುಡಿ ನಮ್ಮ ಸೇವೆ ಮಾಡಲು ಬಂದಿರೋದೇ ನಮ್ಮ ಸೌಭಾಗ್ಯ, ಅವರಿಗೆ ನಾವು ಮತ ಹಾಕ್ತೀವಿ ಅಂತ MG ರಸ್ತೆ ತರಕಾರಿ ವ್ಯಾಪಾರಿಗಳು ಭರವಸೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಒಡೆಯರ್ ಅವರು ಮೈಸೂರಿನಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವತ್ತು ಸಂಜೆವರೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಸೊ ಹಾಗಾಗಿ ಇವತ್ತೇ ಬಿರುಸಿನ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂತಹ ಅಭ್ಯರ್ಥಿಗಳು. ಇನ್ನು ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಕೈಕಮಲ ಅಭ್ಯರ್ಥಿ ನೇರ ಹಣಾಹಣಿ ಇದೆ. ಸೊ ಕಾಂಗ್ರೆಸ್ ಅಭ್ಯರ್ಥಿ ರಾಜಕೀಯದಲ್ಲಿ ಮುಗ್ಧಳು, ಅವಳಿಗೆ ರಾಜಕೀಯದ ಬಗ್ಗೆ ಅಷ್ಟೊಂದು ಗೊತ್ತಾಗಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಹೇಳಿದರು. ಇದಕ್ಕೆ ನಿಂಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ರಾಜಕೀಯ ಮಾಡೋದಕ್ಕೆ ನಾನು ಬಂದಿಲ್ಲ, ಜನರ ಸೇವೆ ಮಾಡೋದಕ್ಕೆ ನಾನು ಬಂದಿರೋದು ಅಂತ ಹೇಳಿ ಕಾಗೇರಿಗೆ ನಿಂಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ಅಕ್ಕಿ ಬಹಳ ಮೂಗ್ತಿದ್ದಾರೆ. ಜೊತೆಗೆ ಇರ್ತಕ್ಕಂತ ಎಲ್ಲ ಸಚಿವರು, ಮಾಜಿ ಸಚಿವರಿಗೂ ಏನ್ ಹೇಳ್ತಾ ಇಲ್ಲ. ಅವರಿಗೆ ರಾಜಕಾರಣ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ದೇಶದ ಇಲೆಕ್ಷನ್ ಇದೆ. ಅಕ್ಕಿ ಏನ್ ಬನವಾಸಿಯಲ್ಲಿ ನೀರಿಲ್ಲ, ರಸ್ತೆ ಇಲ್ಲ, ಅಭಿವೃದ್ಧಿ ಆಗಿಲ್ಲ, ಇದರ ಬಗ್ಗೆ ಮಾತಾಡೋದು ಇದು ಇಲೆಕ್ಷನ್ ಇಲ್ಲ ಅಂತ ಕಾಗೇರಿ ಅವರು ನನಗೆ ಪ್ರಶ್ನೆ ಕೇಳಿದ್ದಾರೆ. ಈಗ ಏನ್ ಉತ್ತರ ಕೊಡೋದು ಅವರಿಗೆ? 7 ತಾರೀಕು ಕೊಡ್ತೀರಾ? ಹೆಂಗ್ ಕೊಡ್ತೀರಾ? ಹಸ್ತಕ್ಕೆ ಮತ ಹಾಕಿ ನಿಮ್ಮ ಅಭಿವೃದ್ಧಿಗೋಸ್ಕರ ನಿಮ್ಗೆ ಮನೆಗೆ ನೀರು ಸಿಕ್ಕಬೇಕು, ಕುಡಿಯಕ್ಕೆ ನೀರು ಸಿಕ್ಕಬೇಕು ಅಂತ ಕೆಲಸ ಮಾಡೋರು ನಾಯಕರಿಗೋಸ್ಕರ ತಾವು ಎಲ್ಲರೂ ಮತ ಯಾಚಿಸಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.